ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ. ಬನ್ನಿ ಇವತ್ತಿನ ನನ್ನ ಡೇ ಯಾವ ಥರ ಇದೆ ಅಂತ ನೋಡೋಣ. ನಾನಿವತ್ತು ಸೋಯಾಬೀನ್ದು ಟಿಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಸೋಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ ನೈಟೇ. ಸೊ ಇದು ಸೋಯಾ ಸೀಡ್ಸು ಹೆಲ್ತಿಗೆ ತುಂಬ ಒಳ್ಳೆಯದು. ಹೈ ಇನ್ ಪ್ರೋಟೀನ್, ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಹೈ ಇನ್ ಫೈಬರ್, ಕೊಲೆಸ್ಟ್ರಾಲ್ ಫ್ರೀ, ಹಾಗೆ ಲೋ ಇನ್ ಸ್ಯಾಚುರೇಟೆಡ್ ಫ್ಯಾಟ್. ಮತ್ತು ಇದು ಥೈರಾಯ್ಡ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹಾಗೆ ಮೂಳೆಗೆ ತುಂಬ ಒಳ್ಳೆಯದು, ಬೋನ್ಗೆ. ಹಾಗೆ ಕ್ಯಾನ್ಸರ್ ಜೀವಕೋಶಗಳನ್ನ ತಡೆಗಟ್ಟುತ್ತೆ ಇದು. ಡಯಾಬಿಟಿಕ್ ಇರೋರಿಗೂ ತುಂಬಾ ಒಳ್ಳೆಯದು. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ಗೂ ಒಳ್ಳೆಯದು. ಹಾಗೆ ಹೃದಯ ಸಂಬಂಧಿತ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಬನ್ನಿ ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ 2 ಆನಿಯನ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ಸೋಕ್ ಮಾಡಿ ಇಟ್ಟಿರೋದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ರುಬ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಆನಿಯನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿ ಲೀವ್ಸ್ ಮತ್ತು ಕೊರಿಯಂಡರ್ ಲೀವ್ಸ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಪೆಪ್ಪರ್ ಪೌಡರ್ ಮತ್ತು ಅರಿಶಿನ, ಚಿಲ್ಲಿ ಪೌಡರ್, ಸಾಲ್ಟು, ಹಾಗೆ ಸ್ವಲ್ಪ ಸೋಡಾ ಪೌಡರ್ನ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಈಗ ವಡೆ ಥರ ಸಣ್ಣದಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ತುಂಬ ದಪ್ಪ ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಬಿಸಿಯಾಗಿದೆ, ನಾನು ಇದನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪನೇ ತಿರುಗಿಸಿ ಹಾಕೊಂತ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನಮ್ಮ ಸೋಯಾಬೀನ್ ಟಿಕ್ಕಿ ರೆಡಿಯಾಗಿದೆ. ಈ ಥರ ಹೆಲ್ದಿಯಾಗಿರೋದು ನೋಡಿ. ಇವತ್ತಿನ ಬಾಕ್ಸಿಗೆ ಈ ಥರ ಇತ್ತು. ಬೆಳಿಗ್ಗೆ 6 ಎಬ್ಬಿಸ್ಬಿಟ್ಟು ನಾನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅವನು ಎದ್ದೇಳು ಅಂದರೆ ನಾಟಕ ಮಾಡ್ತಾ ಇದ್ದಾನೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ, ತಿಂಡಿ ಮಾಡಿಸಿ, ಹಾಗೆ ಅವನಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ಬರ್ತಾ ಇದ್ದೀನಿ. ಅವನ್ನ ಸ್ಕೂಲ್ ಬಸ್ಸಿಗೆ ಬಿಟ್ಟಾಗಿ ಬಂದಮೇಲೆ ನಂದು ಡೈಲಿ ರೂಟೀನು, ನಂದು ಬ್ರೇಕ್ಫಾಸ್ಟು. ಹಾಗೆ ನೈಟೆಲ್ಲ ವಾಶ್ ಮಾಡಿಟ್ಟಿದ್ದೇವೆ ಪಾತ್ರೆ ಎಲ್ಲನೂ. ನಾನು ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟೊಂದು ಪಾತ್ರೆ ಇತ್ತು ಅಂತ. ನೈಟು ಸ್ನಾನ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ಡ್ ದಾಲ್ನ ಹಾಕ್ಕೊಂಡು ನಾನು ಅದಕ್ಕೆ ಎಲ್ಲ ತರಕಾರಿ ಹಾಕ್ಕೊಂಡು, ಅರಿಶಿನ ಪೌಡರ್, ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹುಳಿನ ಹಾಕ್ಕೊಂಡು ಅದಕ್ಕೆ ರೆಡಿ ಸಾಂಬಾರು ಪೌಡರ್ನ ಹಾಕ್ಕೊಂಡು ನಾನು ಇಲ್ಲಿ 3 ವಿಸಿಲ್ನ ಹಾಕ್ಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟು ಆಮೇಲೆ ನಾನು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಒಗ್ಗರಣೆಗೆ ಕೊಕೊನಟ್ ಆಯಿಲು, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸ್ನ ಹಾಕ್ಕೊಂಡು, ಮತ್ತು ಆಮೇಲೆ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊಂಡೆ. ಸೊ ನೋಡಿ, ಸಾಂಬಾರು ರೆಡಿ ಆಯಿತು ನಮ್ದು ಇವಾಗ. ಸೊ ಆರೋ ಸ್ಕೂಲಿಂದ ಬಂದಾಯಿತು. ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು, ನಾನು ತರಿಸ್ಕೊಂಡೆ ಬ್ಲಿಂಕಿಟಿಂದ. ಆ್ಯಪಲ್ಲು, ಬ್ರೆಡ್ಡು, ಆಮೇಲೆ ಬಟರು, ಸೊ ಇದೆಲ್ಲ ತರಿಸ್ಕೊಂಡೆ. ಆಲಿವ್ಸು ಮತ್ತು ಚೆರ್ರಿ ಎಲ್ಲ ಏನಕ್ಕೆ ಅವ್ನಿಗೆ ನಾಳೆ ಏನೋ ಸ್ಕೂಲಲ್ಲಿ ಬಿಸ್ಕೆಟ್ ಟಾಪಿಂಗ್ದು ಆ್ಯಕ್ಟಿವಿಟಿ ಇದೆ ಅಂತೆ ಅವ್ರಿಗೆ. ಸೊ ಅದನ್ನೆಲ್ಲ ತರಿಸಿದ್ದೆ ನಾನು. ಟೂಟಿ ಫ್ರೂಟಿ ಎಲ್ಲ ಬೇಕಂತೆ ಅವ್ರಿಗೆ, ಚೀಸ್ ಬೇಕಂತೆ. ಸೊ ಇದೆಲ್ಲ ತರಿಸಿದ್ದೀನಿ ನಾಳೆಗೆ. ಟೊಮೆಟೊ ಸ್ವಲ್ಪ ಖಾಲಿಯಾಗಿತ್ತು, ಟೊಮೆಟೊ ಹಾಗೆ ಪೊಟೆಟೊ ಎಲ್ಲ ತರಿಸ್ಕೊಂಡೆ. ಕ್ಯಾರೆಟ್ ಕೂಡ ಬೇಕಂತೆ ನಾಳೆ ಅವ್ರಿಗೆ ಕಳ್ಸೋಕ್ಕೆ. ಹಾಗೆ ಬನಾನಾ ಮತ್ತು ಕೊರಿಯಂಡರು, ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ, ಹಾಗೆ ಕರಿ ಲೀವ್ಸು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ಲರೂ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ಸಿಗೋಣ ಮತ್ತೆ ನನ್ನ ಮಿನಿ ಬ್ಲಾಗ್ ಜೊತೆ. ಬಾಯ್.